ಕರ್ನಾಟಕ ಹೋದ್ರೆ ಕನ್ನಡ ಕಲಿಬೇಕು, ಮಹಾರಾಷ್ಟ್ರ ಇದ್ದ ಮರಾಠಿ ಕಲಿಬೇಕು, ಈ ತೆಲಂಗಾಣ ಇದ್ರೆ ತೆಲುಗು ಕಲಿಬೇಕು. ಆ ತರ ಕೇರಳ ಈ ತರ ಆಪ್ಷನ್ ಅದಾವ. ಇಲ್ಲಿ ಏನಿಲ್ಲ ಸ್ಟೇಟ್ಗಳು ಅದಾವು. ಇಂಡಿಯಾದಾಗ ಯಾವ ತರ ಸ್ಟೇಟ್ ಅದಾವ, ಇಲ್ಲಿ ಸ್ಟೇಟ್ ಅದಾವು. ಬಟ್ ಎಲ್ಲಾ ಸ್ಟೇಟ್ ಹೋದ್ರು ಒಂದೇ ರೂಲ್ಸ್, ಒಂದೇ ಲ್ಯಾಂಗ್ವೇಜ್. ಹಿಂಗ್ ಆಲ್ ಓವರ್ ಜರ್ಮನ್ ಹೋದ್ರು ಒಂದೇ ಲ್ಯಾಂಗ್ವೇಜ್. ಇವ್ರಿಗೆ ಇನ್ನೊಂದಣ್ಣ, ಕೆಲವೊಬ್ರಿಗೆ ಇಂಗ್ಲೀಷೇ ಬರಲ್ಲ ಅಣ್ಣ. ಎಜುಕೇಟೆಡ್ ಇದ್ರು ಕೆಲವೊಬ್ರು ಇಂಗ್ಲೀಷ್ ಬರಲ್ಲ. ಆ ಕಾರಣ ಅವರು ಎಷ್ಟು ಲ್ಯಾಂಗ್ವೇಜ್ ಎಷ್ಟು ಪ್ರಿಯಾರಿಟಿ ಕೊಡ್ತಾರ ಇಲ್ಲೇ ಅರ್ಥ ಆಗತ್ತೆ. ನಾವು ಮೇನ್ ಲ್ಯಾಂಗ್ವೇಜ್ ಅತ್ತಾರ ಅವ್ರು. ಮೇನ್ ಲ್ಯಾಂಗ್ವೇಜ್ ಬಹಳ ಪ್ರಿಯಾರಿಟಿ ಕೊಡ್ತಾರ. ಲ್ಯಾಂಗ್ವೇಜ್ ಬಹಳ ಇದು ಕೊಡ್ತಾರಣ್ಣ. ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಅಲ್ಲೇ ಕಲ್ತ್ಕೊಂಬರೋದು ಬೆಸ್ಟ್ ಅಣ್ಣ. ಯಾಕಂದ್ರೆ ಇಲ್ಲಿ ಬೇರೆ ಇವ್ರಿಗೆ ಲ್ಯಾಂಗ್ವೇಜೇ ಬರಲ್ಲ. ನಮ್ಮ ಕರ್ನಾಟಕದಾಗ ನಮ್ ಇಂಡಿಯಾದಾಗ ಇದ್ರೆ ಮಿನಿಮಮ್ ಎಲ್ಲರೂ ಒಂದ್ 4-5 ಭಾಷೆ ಮಾತಾಡ್ತಾರ. ಇಲ್ಲಿ ಇವ್ರ ಲ್ಯಾಂಗ್ವೇಜ್ ಜರ್ಮನ್ ಬಿಟ್ರೆ ಏನು ಬರಲ್ಲ. ಎಲ್ಲೋ ಒಬ್ಬರಿಗೆ ಅಷ್ಟೇ ಇಂಗ್ಲಿಷ್ ಬರುತ್ತಣ್ಣ. ಅದ್ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಇವ್ರಿಗೆ. ಆಲ್ಮೋಸ್ಟ್ 90% ಜನಕ್ಕೆ ಇಲ್ಲಿ ಜರ್ಮನ್ಸ್.